ಭಾರಿ ಮಳೆಗೆ ರಸ್ತೆಗಳು ಮುಳುಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಪೇಟೆಯಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು. ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲ. ಈ ನೀರನ್ನು ಹೊರಗೆ ಹಾಕೋದೇ ಕೆಲಸ ಆಗೋಗಿದೆ ಅಲ್ಲಿನ ಸ್ಥಳೀಯರಿಗೆ. ಮಳೆಯಿಂದ ಈ ಚರಂಡಿಗಳು ಕೂಡ ತುಂಬಿದೆ. ಚರಂಡಿಗಳು ತುಂಬಿರೋದ್ರಿಂದ ಚರಂಡಿ ನೀರು ರಸ್ತೆ ಮೇಲೆಲ್ಲ ಹರಿದಿರೋದು. ರಾತ್ರಿ ಇಡೀ ಮಳೆ ಸುರಿದಿದೆ. ವಿಜಯಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಘಟನೆ ನಡೆದಿರೋದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಶಾಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯಿಂದ ಚರಂಡಿಗಳು ತುಂಬಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ಚರಂಡಿ ನೀರು. ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಸಂಚಾರಕ್ಕೂ ಅಡ್ಡಿ. ಜೊತೆಯಲ್ಲಿ ಅಲ್ಲಿದ್ದಂಥ ಸ್ಥಳೀಯರಿಗೂ ಕೂಡ ಬಹಳ ತೊಂದರೆ. ಮನೆ ಒಳಗಡೆನೇ ನೀರು ಬಂದುಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ನೀರಿನಿಂದ ಮುಳುಗಿ ಹೋಗಿದ್ರೆ, ಮತ್ತೊಂದು ಕಡೆ ಮನೆ ಒಳಗಡೆ ನೀರನ್ನು ಹೊರಗೆ ಹಾಕೋದೇ ಬಹಳ ದೊಡ್ಡ ಟೆನ್ಷನ್ ಆಗೋಗಿದೆ. ಭಾಳ ತೊಂದರೆ ಆಗೋಗಿದೆ. ಯಾಕಂದರೆ ಅದೆಲ್ಲವೂ ಕೂಡ ಚರಂಡಿಯಿಂದ ಮಿಕ್ಸ್ ಆಗಿರುವಂಥ ನೀರು ಮನೆಯೊಳಗಡೆ ಹರಿದಿರೋದು. ಜೊತೆಯಲ್ಲಿ ರಸ್ತೆಯಲ್ಲೂ ಕೂಡ ಚರಂಡಿ ಮಿಶ್ರಿತ ನೀರು ಹರಿದಿದೆ. ಭಾರಿ ಮಳೆಗೆ ರಸ್ತೆಗಳು ಮುಳುಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಪೇಟೆಯಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು. ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲ. ಈ ನೀರನ್ನು ಹೊರಗೆ ಹಾಕೋದೇ ಕೆಲಸ ಆಗೋಗಿದೆ ಅಲ್ಲಿನ ಸ್ಥಳೀಯರಿಗೆ. ಮಳೆಯಿಂದ ಈ ಚರಂಡಿಗಳು ಕೂಡ ತುಂಬಿದೆ. ಚರಂಡಿಗಳು ತುಂಬಿರೋದ್ರಿಂದ ಚರಂಡಿ ನೀರು ರಸ್ತೆ ಮೇಲೆಲ್ಲ ಹರಿದಿರೋದು. ರಾತ್ರಿ ಇಡೀ ಮಳೆ ಸುರಿದಿದೆ. ವಿಜಯಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಘಟನೆ ನಡೆದಿರೋದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಶಾಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯಿಂದ ಚರಂಡಿಗಳು ತುಂಬಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ಚರಂಡಿ ನೀರು. ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಸಂಚಾರಕ್ಕೂ ಅಡ್ಡಿ. ಜೊತೆಯಲ್ಲಿ ಅಲ್ಲಿದ್ದಂಥ ಸ್ಥಳೀಯರಿಗೂ ಕೂಡ ಬಹಳ ತೊಂದರೆ. ಮನೆ ಒಳಗಡೆನೇ ನೀರು ಬಂದುಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ನೀರಿನಿಂದ ಮುಳುಗಿ ಹೋಗಿದ್ರೆ, ಮತ್ತೊಂದು ಕಡೆ ಮನೆ ಒಳಗಡೆ ನೀರನ್ನು ಹೊರಗೆ ಹಾಕೋದೇ ಬಹಳ ದೊಡ್ಡ ಟೆನ್ಷನ್ ಆಗೋಗಿದೆ. ಭಾಳ ತೊಂದರೆ ಆಗೋಗಿದೆ. ಯಾಕಂದರೆ ಅದೆಲ್ಲವೂ ಕೂಡ ಚರಂಡಿಯಿಂದ ಮಿಕ್ಸ್ ಆಗಿರುವಂಥ ನೀರು ಮನೆಯೊಳಗಡೆ ಹರಿದಿರೋದು. ಜೊತೆಯಲ್ಲಿ ರಸ್ತೆಯಲ್ಲೂ ಕೂಡ ಚರಂಡಿ ಮಿಶ್ರಿತ ನೀರು ಹರಿದಿದೆ. ಭಾರಿ ಮಳೆಗೆ ರಸ್ತೆಗಳು ಮುಳುಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಪೇಟೆಯಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು. ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲ. ಈ ನೀರನ್ನು ಹೊರಗೆ ಹಾಕೋದೇ ಕೆಲಸ ಆಗೋಗಿದೆ ಅಲ್ಲಿನ ಸ್ಥಳೀಯರಿಗೆ. ಮಳೆಯಿಂದ ಈ ಚರಂಡಿಗಳು ಕೂಡ ತುಂಬಿದೆ. ಚರಂಡಿಗಳು ತುಂಬಿರೋದ್ರಿಂದ ಚರಂಡಿ ನೀರು ರಸ್ತೆ ಮೇಲೆಲ್ಲ ಹರಿದಿರೋದು. ರಾತ್ರಿ ಇಡೀ ಮಳೆ ಸುರಿದಿದೆ. ವಿಜಯಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಘಟನೆ ನಡೆದಿರೋದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಶಾಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯಿಂದ ಚರಂಡಿಗಳು ತುಂಬಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ಚರಂಡಿ ನೀರು. ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಸಂಚಾರಕ್ಕೂ ಅಡ್ಡಿ. ಜೊತೆಯಲ್ಲಿ ಅಲ್ಲಿದ್ದಂಥ ಸ್ಥಳೀಯರಿಗೂ ಕೂಡ ಬಹಳ ತೊಂದರೆ. ಮನೆ ಒಳಗಡೆನೇ ನೀರು ಬಂದುಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ನೀರಿನಿಂದ ಮುಳುಗಿ ಹೋಗಿದ್ರೆ, ಮತ್ತೊಂದು ಕಡೆ ಮನೆ ಒಳಗಡೆ ನೀರನ್ನು ಹೊರಗೆ ಹಾಕೋದೇ ಬಹಳ ದೊಡ್ಡ ಟೆನ್ಷನ್ ಆಗೋಗಿದೆ. ಭಾಳ ತೊಂದರೆ ಆಗೋಗಿದೆ. ಯಾಕಂದರೆ ಅದೆಲ್ಲವೂ ಕೂಡ ಚರಂಡಿಯಿಂದ ಮಿಕ್ಸ್ ಆಗಿರುವಂಥ ನೀರು ಮನೆಯೊಳಗಡೆ ಹರಿದಿರೋದು. ಜೊತೆಯಲ್ಲಿ ರಸ್ತೆಯಲ್ಲೂ ಕೂಡ ಚರಂಡಿ ಮಿಶ್ರಿತ ನೀರು ಹರಿದಿದೆ. ಭಾರಿ ಮಳೆಗೆ ರಸ್ತೆಗಳು ಮುಳುಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಪೇಟೆಯಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು. ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲ. ಈ ನೀರನ್ನು ಹೊರಗೆ ಹಾಕೋದೇ ಕೆಲಸ ಆಗೋಗಿದೆ ಅಲ್ಲಿನ ಸ್ಥಳೀಯರಿಗೆ. ಮಳೆಯಿಂದ ಈ ಚರಂಡಿಗಳು ಕೂಡ ತುಂಬಿದೆ. ಚರಂಡಿಗಳು ತುಂಬಿರೋದ್ರಿಂದ ಚರಂಡಿ ನೀರು ರಸ್ತೆ ಮೇಲೆಲ್ಲ ಹರಿದಿರೋದು. ರಾತ್ರಿ ಇಡೀ ಮಳೆ ಸುರಿದಿದೆ. ವಿಜಯಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಘಟನೆ ನಡೆದಿರೋದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಶಾಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯಿಂದ ಚರಂಡಿಗಳು ತುಂಬಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ಚರಂಡಿ ನೀರು. ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಸಂಚಾರಕ್ಕೂ ಅಡ್ಡಿ. ಜೊತೆಯಲ್ಲಿ ಅಲ್ಲಿದ್ದಂಥ ಸ್ಥಳೀಯರಿಗೂ ಕೂಡ ಬಹಳ ತೊಂದರೆ. ಮನೆ ಒಳಗಡೆನೇ ನೀರು ಬಂದುಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ನೀರಿನಿಂದ ಮುಳುಗಿ ಹೋಗಿದ್ರೆ, ಮತ್ತೊಂದು ಕಡೆ ಮನೆ ಒಳಗಡೆ
ನೀರನ್ನು ಹೊರಗೆ ಹಾಕೋದೇ ಭಾಳ ದೊಡ್ಡ ಟೆನ್ಷನ್ ಆಗೋಗಿದೆ, ಭಾಳ ತೊಂದರೆ ಆಗೋಗಿದೆ. ಯಾಕಂದರೆ ಅದೆಲ್ಲವೂ ಕೂಡ ಚರಂಡಿಯಿಂದ ಮಿಕ್ಸ್ ಆಗಿರುವಂಥ ನೀರು ಮನೆಯೊಳಗಡೆ ಹರಿದಿರೋದು. ಜೊತೆಯಲ್ಲಿ ರಸ್ತೆಯಲ್ಲೂ ಕೂಡ ಚರಂಡಿ ಮಿಶ್ರಿತ ನೀರು ಹರಿದಿದೆ. ಭಾರಿ ಮಳೆಗೆ ರಸ್ತೆಗಳು ಮುಳುಗಿದೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಪೇಟೆಯಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು, ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲ. ಈ ನೀರನ್ನು ಹೊರಗೆ ಹಾಕೋದೇ ಕೆಲಸ ಆಗೋಗಿದೆ ಅಲ್ಲಿನ ಸ್ಥಳೀಯರಿಗೆ. ಮಳೆಯಿಂದ ಈ ಚರಂಡಿಗಳು ಕೂಡ ತುಂಬಿದೆ. ಚರಂಡಿಗಳು ತುಂಬಿರೋದ್ರಿಂದ ಚರಂಡಿ ನೀರು ರಸ್ತೆ ಮೇಲೆಲ್ಲ ಹರಿದಿರೋದು. ರಾತ್ರಿ ಇಡೀ ಮಳೆ ಸುರಿದಿದೆ. ವಿಜಯಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಘಟನೆ ನಡೆದಿರೋದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಶಾಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯಿಂದ ಚರಂಡಿಗಳು ತುಂಬಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ಚರಂಡಿ ನೀರು. ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಸಂಚಾರಕ್ಕೂ ಅಡ್ಡಿ. ಜೊತೆಯಲ್ಲಿ ಅಲ್ಲಿದ್ದಂಥ ಸ್ಥಳೀಯರಿಗೂ ಕೂಡ ಭಾಳ ತೊಂದರೆ. ಮನೆ ಒಳಗಡೆನೇ ನೀರು ಬಂದುಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ನೀರಿನಿಂದ ಮುಳುಗಿ ಹೋಗಿದ್ರೆ, ಮತ್ತೊಂದು ಕಡೆ ಮನೆ ಒಳಗಡೆ ನೀರನ್ನು ಹೊರಗೆ ಹಾಕೋದೇ ಭಾಳ ದೊಡ್ಡ ಟೆನ್ಷನ್ ಆಗೋಗಿದೆ, ಭಾಳ ತೊಂದರೆ ಆಗೋಗಿದೆ. ಯಾಕಂದರೆ ಅದೆಲ್ಲವೂ ಕೂಡ ಚರಂಡಿಯಿಂದ ಮಿಕ್ಸ್ ಆಗಿರುವಂಥ ನೀರು ಮನೆಯೊಳಗಡೆ ಹರಿದಿರೋದು. ಜೊತೆಯಲ್ಲಿ ರಸ್ತೆಯಲ್ಲೂ ಕೂಡ ಚರಂಡಿ ಮಿಶ್ರಿತ ನೀರು ಹರಿದಿದೆ. ಭಾರಿ ಮಳೆಗೆ ರಸ್ತೆಗಳು ಮುಳುಗಿದೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಪೇಟೆಯಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು, ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲ. ಈ ನೀರನ್ನು ಹೊರಗೆ ಹಾಕೋದೇ ಕೆಲಸ ಆಗೋಗಿದೆ ಅಲ್ಲಿನ ಸ್ಥಳೀಯರಿಗೆ. ಮಳೆಯಿಂದ ಈ ಚರಂಡಿಗಳು ಕೂಡ ತುಂಬಿದೆ. ಚರಂಡಿಗಳು ತುಂಬಿರೋದ್ರಿಂದ ಚರಂಡಿ ನೀರು ರಸ್ತೆ ಮೇಲೆಲ್ಲ ಹರಿದಿರೋದು. ರಾತ್ರಿ ಇಡೀ ಮಳೆ ಸುರಿದಿದೆ. ವಿಜಯಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಘಟನೆ ನಡೆದಿರೋದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಶಾಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯಿಂದ ಚರಂಡಿಗಳು ತುಂಬಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ಚರಂಡಿ ನೀರು. ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಸಂಚಾರಕ್ಕೂ ಅಡ್ಡಿ. ಜೊತೆಯಲ್ಲಿ ಅಲ್ಲಿದ್ದಂಥ ಸ್ಥಳೀಯರಿಗೂ ಕೂಡ ಭಾಳ ತೊಂದರೆ. ಮನೆ ಒಳಗಡೆನೇ ನೀರು ಬಂದುಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ನೀರಿನಿಂದ ಮುಳುಗಿ ಹೋಗಿದ್ರೆ, ಮತ್ತೊಂದು ಕಡೆ ಮನೆ ಒಳಗಡೆ ನೀರನ್ನು ಹೊರಗೆ ಹಾಕೋದೇ ಭಾಳ ದೊಡ್ಡ ಟೆನ್ಷನ್ ಆಗೋಗಿದೆ, ಭಾಳ ತೊಂದರೆ ಆಗೋಗಿದೆ. ಯಾಕಂದರೆ ಅದೆಲ್ಲವೂ ಕೂಡ ಚರಂಡಿಯಿಂದ ಮಿಕ್ಸ್ ಆಗಿರುವಂಥ ನೀರು ಮನೆಯೊಳಗಡೆ ಹರಿದಿರೋದು. ಜೊತೆಯಲ್ಲಿ ರಸ್ತೆಯಲ್ಲೂ ಕೂಡ ಚರಂಡಿ ಮಿಶ್ರಿತ ನೀರು ಹರಿದಿದೆ. ಭಾರಿ ಮಳೆಗೆ ರಸ್ತೆಗಳು ಮುಳುಗಿದೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಪೇಟೆಯಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು, ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲ. ಈ ನೀರನ್ನು ಹೊರಗೆ ಹಾಕೋದೇ ಕೆಲಸ ಆಗೋಗಿದೆ ಅಲ್ಲಿನ ಸ್ಥಳೀಯರಿಗೆ. ಮಳೆಯಿಂದ ಈ ಚರಂಡಿಗಳು ಕೂಡ ತುಂಬಿದೆ. ಚರಂಡಿಗಳು ತುಂಬಿರೋದ್ರಿಂದ ಚರಂಡಿ ನೀರು ರಸ್ತೆ ಮೇಲೆಲ್ಲ ಹರಿದಿರೋದು. ರಾತ್ರಿ ಇಡೀ ಮಳೆ ಸುರಿದಿದೆ. ವಿಜಯಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಘಟನೆ ನಡೆದಿರೋದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಶಾಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯಿಂದ ಚರಂಡಿಗಳು ತುಂಬಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ಚರಂಡಿ ನೀರು. ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಸಂಚಾರಕ್ಕೂ ಅಡ್ಡಿ. ಜೊತೆಯಲ್ಲಿ ಅಲ್ಲಿದ್ದಂಥ ಸ್ಥಳೀಯರಿಗೂ ಕೂಡ ಭಾಳ ತೊಂದರೆ. ಮನೆ ಒಳಗಡೆನೇ ನೀರು ಬಂದುಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ನೀರಿನಿಂದ ಮುಳುಗಿ ಹೋಗಿದ್ರೆ, ಮತ್ತೊಂದು ಕಡೆ ಮನೆ ಒಳಗಡೆ ನೀರನ್ನು ಹೊರಗೆ ಹಾಕೋದೇ ಭಾಳ ದೊಡ್ಡ ಟೆನ್ಷನ್ ಆಗೋಗಿದೆ, ಭಾಳ ತೊಂದರೆ ಆಗೋಗಿದೆ. ಯಾಕಂದರೆ ಅದೆಲ್ಲವೂ ಕೂಡ ಚರಂಡಿಯಿಂದ ಮಿಕ್ಸ್ ಆಗಿರುವಂಥ ನೀರು ಮನೆಯೊಳಗಡೆ ಹರಿದಿರೋದು. ಜೊತೆಯಲ್ಲಿ ರಸ್ತೆಯಲ್ಲೂ ಕೂಡ ಚರಂಡಿ ಮಿಶ್ರಿತ ನೀರು ಹರಿದಿದೆ.